ಒಮ್ಮೆ ಒಂದು ಪಟ್ಟಣದಲ್ಲಿ ಗೌತಮ ಬುದ್ಧ ತಮ್ಮ ಶಿಷ್ಯರ ಜೊತೆ ಉಪದೇಶ ಮಾಡ್ತಿದ್ರು. ಅವರ ಮಾತು ಕೇಳಲು ಅನೇಕ ಜನರು ಸೇರಿದ್ರು. ಆ ದಿನ ಒಂದು ಕೋಪಿಷ್ಟ ವ್ಯಕ್ತಿ ಬುದ್ಧರ ಬಳಿಗೆ ಬಂದು ನಿಂತ. ಅವನಿಗೆ ಬುದ್ಧರ ಮೇಲೆ ಅಸಹನೆ. ನೀನು ಜನರನ್ನು ತಪ್ಪುದಾರಿಗೆ ಕರೆದೊಯ್ಯುತ್ತಿದ್ದೀಯ ಎಂದು ಅವನು ಕಿರುಚಿದ. ಅಷ್ಟೇ ಅಲ್ಲ, ಬುದ್ಧರನ್ನು ಅವಮಾನಿಸಲು ಆರಂಭಿಸಿದ. ಆದರೆ ಬುದ್ಧರು ಶಾಂತವಾಗಿ ನಿಂತಿದ್ದರು. ಅವರ ಮುಖದಲ್ಲಿ ಯಾವ ಕೋಪವೂ ಇರಲಿಲ್ಲ. ಅವನ ಮಾತುಗಳು ಮುಗಿದ ನಂತರ ಬುದ್ಧರು ಮೃದುವಾಗಿ ಕೇಳಿದರು, ಒಬ್ಬ ವ್ಯಕ್ತಿ ಯಾರಿಗಾದರೂ ಉಡುಗೊರೆ ಕೊಡಲು ಬಂದರೆ, ಆದರೆ ಅದನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತದೆ? ಆ ವ್ಯಕ್ತಿ ಸ್ವಲ್ಪ ಗಾಬರಿಯಾದರೂ ಉತ್ತರಿಸಿದ, ಕೊಟ್ಟವನಲ್ಲೇ ಉಳಿಯುತ್ತದೆ. ಅದಕ್ಕೆ ಬುದ್ಧರು ಸ್ಮಿತಹಾಸದಿಂದ ಹೇಳಿದರು, ಹಾಗಾದರೆ ನೀನು ನನಗೆ ಕೊಟ್ಟ ಈ ಅವಮಾನವನ್ನು ನಾನು ಸ್ವೀಕರಿಸದಿದ್ದರೆ ಅದು ನಿನ್ನಲ್ಲೇ ಉಳಿಯುತ್ತದೆ. ಆ ಮಾತು ಕೇಳಿ ಆ ವ್ಯಕ್ತಿಗೆ ತನ್ನ ತಪ್ಪು ಅರಿವಾಯಿತು. ಅವನು ತಲೆ ತಗ್ಗಿಸಿ ಕ್ಷಮೆ ಕೇಳಿದ. ಕಥೆಯ ಪಾಠ: ಮಾರಲ್: ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದಿದ್ದರೆ ಅದು ನಿಮ್ಮನ್ನು ಸ್ಪರ್ಶಿಸುವುದೇ ಇಲ್ಲ. ಶಾಂತಿ ಮತ್ತು ಸಹನೆಯೇ ನಿಜವಾದ ಶಕ್ತಿ.